ಸೆಪ್ಟೆಂಬರ್ 12ರಂದು ರಾಷ್ಟ್ರೀಯ ಲೋಕ ಅದಾಲತ್ ರಾಜಿ ಸಂಧಾನದ ಮೂಲಕ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ನ್ಯಾಯಾಧೀಶರ ಮನವಿ. ಬಾಕಿ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಸುವರ್ಣಾವಕಾಶ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕರೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನು ಪರಸ್ಪರ ಒಪ್ಪಿಗೆ ಹಾಗೂ ರಾಜಿ ಸಂಧಾನದ ಮೂಲಕ ತ್ವರಿತವಾಗಿ ಇತ್ಯರ್ಥಪಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 12ರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗುತ್ತಿದೆ. ಕಕ್ಷಿದಾರರು ಹಾಗೂ ಸಾರ್ವಜನಿಕರು ರಾಷ್ಟ್ರೀಯ ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಂಡು ತಮ್ಮ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳುವಂತೆ ನ್ಯಾಯಾಧೀಶರು ಮನವಿ ಮಾಡಿದ್ದಾರೆ. ಗಂಗಾವತಿಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಮಾಹಿತಿ ನೀಡಿದ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಲೋಕ ಅದಾಲತ್ ಪರಿಣಾಮಕಾರಿ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಪ್ರಕರಣಗಳು ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಮುಂದುವರಿದರೆ ಕಕ್ಷಿದಾರರು ಪದೇ ಪದೇ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತದೆ. ಇದರಿಂದ ಸಮಯ ಹಾಗೂ ಹಣ ವ್ಯಯವಾಗುವುದರ ಜೊತೆಗೆ ಕಕ್ಷಿದಾರರಿಗೆ ಮಾನಸಿಕ ಒತ್ತಡವೂ ಉಂಟಾಗುತ್ತದೆ. ಆದರೆ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನು ಎರಡೂ ಪಕ್ಷಗಳ ಪರಸ್ಪರ ಒಪ್ಪಿಗೆ ಹಾಗೂ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಸಮಯ, ಹಣ ಮತ್ತು ಶ್ರಮವನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ನ್ಯಾಯಾಧೀಶರು ಹೇಳಿದರು. ರಾಜಿ ಸಂಧಾನದ ಮೂಲಕ ಶೀಘ್ರ ಪರಿಹಾರ. ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕಾನೂನುಬದ್ಧವಾಗಿ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನು ಕಕ್ಷಿದಾರರ ಒಪ್ಪಿಗೆಯೊಂದಿಗೆ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ಪ್ರಕರಣದ ಸ್ವರೂಪಕ್ಕೆ ಅನುಗುಣವಾಗಿ ಉಭಯ ಪಕ್ಷಗಳಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಮಾಡಿಕೊಳ್ಳಬಹುದಾದ ಸಿವಿಲ್ ಪ್ರಕರಣಗಳು, ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ಹಾಗೂ ಇತರೆ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಕಕ್ಷಿದಾರರು ಮುಂದಾಗಬೇಕು ಎಂದು ಮನವಿ ಮಾಡಲಾಯಿತು. ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥವಾದ ಬಳಿಕ ಕಕ್ಷಿದಾರರಿಗೆ ತ್ವರಿತವಾಗಿ ಪರಿಹಾರ ದೊರೆಯುವುದರ ಜೊತೆಗೆ ಪ್ರಕರಣವನ್ನು ದೀರ್ಘಕಾಲ ಮುಂದುವರಿಸುವ ಅಗತ್ಯವೂ ಇರುವುದಿಲ್ಲ. ಹೀಗಾಗಿ ರಾಷ್ಟ್ರೀಯ ಲೋಕ ಅದಾಲತನ್ನು ಕೇವಲ ಪ್ರಕರಣ ಇತ್ಯರ್ಥದ ಕಾರ್ಯಕ್ರಮವಾಗಿ ನೋಡದೆ ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಪರಸ್ಪರ ಒಪ್ಪಂದದ ಮೂಲಕ ನ್ಯಾಯ ಒದಗಿಸುವ ಮಹತ್ವದ ವೇದಿಕೆಯಾಗಿ ಬಳಸಿಕೊಳ್ಳಬೇಕೆಂದು ತಿಳಿಸಲಾಯಿತು. ಸಾರ್ವಜನಿಕರ ಸಹಕಾರ ಅಗತ್ಯ. ರಾಷ್ಟ್ರೀಯ ಲೋಕ ಅದಾಲತ್ ಯಶಸ್ವಿಯಾಗಲು ಕಕ್ಷಿದಾರರು, ವಕೀಲರು ಹಾಗೂ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ. ತಮ್ಮ ಪ್ರಕರಣಗಳು ರಾಜಿ ಮಾಡಿಕೊಳ್ಳಬಹುದಾದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ಸಂಬಂಧಪಟ್ಟ ಕಕ್ಷಿದಾರರು ತಮ್ಮ ವಕೀಲರ ಮೂಲಕ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದುಕೊಳ್ಳುವಂತೆ ಕರೆ ನೀಡಲಾಗಿದೆ. ಸೆಪ್ಟೆಂಬರ್ 12ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಗುರಿಯನ್ನು ಹೊಂದಲಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಬಹುಕಾಲದ ಪ್ರಕರಣಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಬೇಕು ಎಂದು ನ್ಯಾಯಾಧೀಶರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗಣ್ಯರ ಉಪಸ್ಥಿತಿ. ಸುದ್ದಿಗೋಷ್ಠಿಯಲ್ಲಿ ಗೌರವಾನ್ವಿತ ವೇದಮೂರ್ತಿ BS 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ, ಗೌರವಾನ್ವಿತ ನಾಗೇಶ್ ಪಾಟೀಲ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ, ಶರಣಬಸಪ್ಪ ನಾಯಕ್, ಅಧ್ಯಕ್ಷರು, ವಕೀಲರ ಸಂಘ ಗಂಗಾವತಿ ಹಾಗೂ HM ಮಂಜುನಾಥ, ಕಾರ್ಯದರ್ಶಿ, ವಕೀಲರ ಸಂಘ ಗಂಗಾವತಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಕಕ್ಷಿದಾರರಿಗೆ ಶೀಘ್ರ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು. ಸೆಪ್ಟೆಂಬರ್ 12ರ ರಾಷ್ಟ್ರೀಯ ಲೋಕ ಅದಾಲತ್ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಅವಕಾಶ. ಕಕ್ಷಿದಾರರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂಬುದು ನ್ಯಾಯಾಂಗ ಇಲಾಖೆಯ ಪ್ರಮುಖ ಮನವಿಯಾಗಿದೆ. ಕನಸು ನ್ಯೂಸ್, ಗಂಗಾವತಿ. ಕಾರ್ಪೊರೇಟ್ ಸಂಸ್ಥೆ. ಇನ್ನೊಂದು ಏನಾಗ್ತದೆ ಅಂತಂದರೆ, ನಾವು ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ, ಹೈ ಸ್ಟೇಕ್ ಮ್ಯಾಟ್ರ್ಗಳಿರ್ತವೆ. ಅಂಥವುಗಳಲ್ಲೆಲ್ಲ ಅವರು ಲಕ್ಷಗಟ್ಟಲೆ ರೂಪಾಯಿ ಕೋರ್ಟ್ ಫೀ ಕೊಟ್ಟಿರ್ತಾರೆ. ಈ ಮೀಡಿಯೇಷನ್ ಅಥವಾ ಲೋಕ ಅದಾಲತ್ನಲ್ಲಿ ಬಂದಾಗ ಏನಾಗ್ತದೆ ಅಂದರೆ ಅಷ್ಟೂ ಕೋರ್ಟ್ ಫೀ ಅವರಿಗೆ ರಿಫಂಡ್ ಆಗ್ತದೆ. ಅಂದರೆ ತ್ವರಿತವಾದ ನ್ಯಾಯ ಮತ್ತು ಖರ್ಚು ಇಲ್ಲದೆ ನ್ಯಾಯ ಆಗ್ತದೆ. ಅವ್ರು ಏನು ಕೋರ್ಟಿಗೆ ಕಟ್ತಾರಲ್ಲ ಅದಷ್ಟೂ ರೀಫಂಡ್ ಆಗ್ತದೆ. ಆಗ ಏನಾಗ್ತದೆ, ಅವರಿಗೆ ಯಾವುದೇ ನಷ್ಟ ಇಲ್ಲ ಅಥವಾ ಯಾವುದೇ ಖರ್ಚಾದಾಗ ಆಗುತ್ತೆ. ಹಾಗಾಗಿ ಅತ್ಯಂತ ಸಮರ್ಪಕವಾದಂಥ ಒಂದು ಇಲ್ಲಿ ಇದೆ. ಇಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಗಮನಿಸುವಾಗ ನಾನು ಬೇರೆ ಕಡೆಯೂ ವರ್ಕ್ ಮಾಡಿ ಬಂದಿದ್ದೆ. ಇಲ್ಲಿ
ಗಂಗಾವತಿಯಲ್ಲಿ ಎಸ್ಪೆಷಲಿ ಗಂಗಾವತಿಯಲ್ಲಿ ಮೀಡಿಯೇಷನ್ಗಳು ಇಫೆಕ್ಟಿವ್ ಆಗಿ ಆಗ್ತಾ ಇದೆ. ಲಾಸ್ಟ್ ಟೈಮಿಂದ ಮೋಸ್ಟ್ಲಿ ಮೋರ್ ದ್ಯಾನ್ 10 ಕೇಸಸ್ ಈಗ ಜನವರಿ 1ನೇ ತಾರೀಕಿಂದ ಇತ್ತೀಚಿನವರೆಗೆ ಮೋರ್ ದ್ಯಾನ್ 10 ಕೇಸಸ್ ಮೀಡಿಯೇಷನ್ ಅಲ್ಲಿ ಸೆಟ್ಲ್ ಆಗಿದ್ದಾವೆ. ಒಂದು ಟಾರ್ಗೆಟ್ ಇರೋದು ಲಾಸ್ಟ್ ಟೈಮಿಗಿಂತ ಜಾಸ್ತಿ, ಅಂದರೆ ಲಾಸ್ಟ್ ಟೈಮ್ 1387 ರೆಫರ್ ಮಾಡಿದ್ವಿ. ಈ ಸಲ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಇದ್ದೀವಿ. ಈವನ್ ಸೆಟ್ಲ್ಮೆಂಟು ಅಷ್ಟೇ, ಲಾಸ್ಟ್ ಟೈಮ್ 767 ಆಗಿದೆ. ಹೌದು, ಈಗ ಇನ್ನೂ ಇದೆ, ಇನ್ನೂ ದಿನ ಆಗಿದೆ. ಹೌದು, ಇನ್ನು ಆಗ್ತದೆ, ರೆಫರ್ ಆಗ್ತವೆ ಪ್ರತಿದಿನ. ಯಾಕಂದ್ರೆ ಪ್ರತಿದಿನ ನಾವು ಮಾಡ್ತಾ ಇದ್ದೀವಿ, ಪ್ರತಿದಿನ ಮಾಡ್ತೇವೆ, ಪ್ರತಿದಿನ ಕನ್ಸಿಲಿಯೇಷನ್ಗಳಾಗ್ತವೆ. ಈಗ ಇನ್ನೂ ಬರ್ಲಿಕ್ಕಿದಾವಲ್ಲ, ಕೋರ್ಟಿಗೆ ಬರ್ಲಿಕ್ಕಿರುವಂಥ ಪ್ರಕರಣಗಳಿದಾವಲ್ಲ, ಅವುಗಳನ್ನು ಸಹ ರೆಫರ್ ಮಾಡ್ತೀವಿ. ಟೋಟಲ್ 11,279 ವ್ಯಾಜ್ಯಗಳು ಈಗ ಬಾಕಿ ಇದಾವೆ. ನಮ್ಮ 11,279 ವ್ಯಾಜ್ಯಗಳು ಇದಾವೆ. ಹೌದು, ಸಾಧಾರಣ 1,500 ಟಾರ್ಗೆಟ್, ಮೋರ್ ದನ್ 10%. ಅದು ರಾಜಿಗೆ ಅರ್ಹವಾಗಿರ್ತಕ್ಕಂಥ ಬಗ್ಗೆ ಹೆಚ್ಚಾಗಿ ನಮ್ಮಲ್ಲಿ ಮ್ಯಾಟ್ರಿಮೋನಿಯ ಬಗ್ಗೆ ಅಂದ್ರೆ, ಮ್ಯಾಟ್ರಿಮೋನಿಯಲ್ ಕೇಸ್ಗಳಲ್ಲಿ ಕಂಪಲ್ಸರಿ ಮೀಡಿಯೇಷನ್ ಮಾಡಲೇಬೇಕು. ಅಂದ್ರೆ ಫಸ್ಟ್ ಅಲ್ಲಿ ಆದ್ಯತೆ ಇರುವುದೇ, ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ನಮ್ಮ ಕಾನೂನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾರಾದ್ರೂ ಒಬ್ರು ಮ್ಯಾಟ್ರಿಮೋನಿಯಲ್ ಕೇಸನ್ನ ಕೋರ್ಟ್ಗೆ ತಗೊಂಡ್ಬಂದ್ರು ಅಂತಂದ್ರೆ ಫಸ್ಟಿಗೆ ಅವರು ಹಾಜರಾಗಿ ನ್ಯಾಯಾಲಯಕ್ಕೆ, ಮುಂದಿನ ನೆಕ್ಸ್ಟ್ ಯಾರು ರೆಸ್ಪಾಂಡೆಂಟ್ ಯಾರು ಇರ್ತಾರಲ್ಲ ಅವರು ಕೋರ್ಟಿಗೆ ಹಾಜರಾಗಿ ಅವರ ಸ್ಟೇಟ್ಮೆಂಟ್ ಅನ್ನು ಹಾಕುವ ಮೊದಲು ಅದನ್ನ ಮೀಡಿಯೇಷನ್ಗೆ ರೆಫರ್ ಮಾಡಬೇಕು. ಅದಕ್ಕೆ ಆ ಕಾರಣ ಇದೆ. ಯಾಕೆಂತಂದ್ರೆ ರೆಸ್ಪಾಂಡೆಂಟ್ ಬಂದಾಗ ಅವರೊಂದಷ್ಟು ಪಿಟಿಷನರ್ ಮೇಲೆ ಅಷ್ಟು ಎಲಿಗೇಷನ್ಗಳನ್ನ ಮಾಡ್ಬೋದು. ಕೆಲವು ಸಲ ಅಂತ ಎಲಿಗೇಷನ್ಗಳೇನಿದ್ದಾವೆ ಅವುಗಳು ಈ ರಾಜಿ ಆಗ್ತಕ್ಕಂತಹ ಒಂದು ಏನು ಅವಕಾಶಗಳಿದ್ದಾವೆ ಅವುಗಳನ್ನು ಕುಂಠಿತಗೊಳಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಏನಾಗ್ತದೆ, ಈ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳುವಂಥದ್ದು ಬಹಳ ಸೆನ್ಸಿಟಿವ್ ಮ್ಯಾಟರ್. ಇಲ್ಲೇ 2 ಮನಸ್ಸುಗಳು ಹಳಸಿರ್ತವೆ, ಇನ್ನೂ ಅದಕ್ಕೆ ಒಂದಷ್ಟು ತುಪ್ಪ ಬೆಣ್ಣೆ ಸುರಿಸಿ ನಾವು ಹಳಸೋದಕ್ಕಿಂತ ಫ್ರೆಶ್ ಆಗಿರುವಾಗಲೇ ಅದನ್ನೊಂಚೂರು ನಾವು ಚೆನ್ನಾಗಿ ಅದನ್ನು ಮಾಡಿದರೆ ಒಟ್ಟಾಗ್ಬೋದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆದಷ್ಟು ಈ ಜೋಡಿಗಳನ್ನು ಒಟ್ಟು ಮಾಡಬೇಕು, ಯಾಕಂದರೆ ನಮ್ಮ ಕುಟುಂಬ ವ್ಯವಸ್ಥೆ, ನಮ್ಮ ದೇಶದಲ್ಲಿ ಕುಟುಂಬ ವ್ಯವಸ್ಥೆ ನಮ್ಮ ದೇಶದ ಒಂದು ವೈಶಿಷ್ಟ್ಯತೆ. ಮದುವೆಯಲ್ಲಿ ಆ ಕುಟುಂಬ ವ್ಯವಸ್ಥೆಯನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥ. ಕೆಲವು ಸಲ ಏನಾಗ್ತದೆ ಅಂತಂದರೆ, ಅವರವರಿಗೆ ಇಚ್ಛೆಗಳಿರ್ತವೆ, ಇಲ್ಲ ನಮಗೆ ಆಗಲ್ಲ, ಆಗದೆ ನಾವು ನಮ್ಮ ಜೀವನವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ, ಅದಕ್ಕೂ ಅವಕಾಶ ಇದೆ, ಅದಕ್ಕೂ ಅವರು ಒಪ್ಕೊಳ್ಬೋದು. ಅವುಗಳಲ್ಲೆಲ್ಲ ಏನಾಗ್ತದೆ ಅಂದರೆ ಪರ್ಮನೆಂಟ್ ಎಲಿಮನಿಗಳು, ಅಂದರೆ ಮೇಂಟೆನೆನ್ಸ್, ಮಗುವಿನ ಕಸ್ಟಡಿ ಮ್ಯಾಟ್ರ್ಗಳು, ಇವುಗಳೆಲ್ಲ ಬರ್ತವೆ. ಅವುಗಳನ್ನು ಅವರು ಆದಷ್ಟು ಈ ಮೀಡಿಯೇಷನಲ್ಲಿ ರಾಜಿ ಮಾಡಿಕೊಂಡ್ರೆ ನಾವು ಏನು ಮಾಡ್ಬೋದು ಹೇಳಿ, ಕಾನೂನು ಪ್ರಕಾರ ಏನಿದೆಯೋ ಮಾಡ್ಬೋದು. ಇವರಿಗೆ ಕಾನೂನನ್ನು ಸಹ ಹೊರತುಪಡಿಸಿ ಅವರ ಇಚ್ಛೆ ಏನಿದೆ ಅದರ ಪ್ರಕಾರ ಮಾಡ್ಬೋದು. ಅದು ಭಾಳ ರಿಲ್ಯಾಕ್ಸೇಷನ್, ಭಾಳ ಚೆನ್ನಾಗಿ ಇಫೆಕ್ಟಿವ್ ಆಗಿ ಅವ್ರಿಗೆ ಆಗ್ತದೆ. ಈಗ ನಾವು ಹೇಳ್ಬೋದು, ವಾರದಲ್ಲಿ ಒಂದಿನ ನೀನು ಮಗುವನ್ನು ನೋಡಬೇಕು ಅಂತೇಳಿ. ಅವರು ಹಾಗಲ್ಲ, ಅವರು ವಾರದಲ್ಲಿ 2 ದಿನ ನೋಡಬೇಕು ಅಂತ ಅವ್ರಿಗೆ ಏನು ಬೇಕಾದ್ರು, ಅವ್ರಿಗೆ ಹೇಗೆ ಅಟ್ಯಾಚ್ಮೆಂಟ್. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ಅವರ ಅಟ್ಯಾಚ್ಮೆಂಟ್ಗಳೇನು, ಅವರ ಪ್ರೀತಿ ಏನು, ಅವುಗಳು ಎಲ್ಲವೂ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವರಿಗೆ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮೀಡಿಯೇಷನ್, ಲೋಕ ಅದಾಲತನ್ನ ಮೀಡಿಯೇಷನ್ ಒಂದು ಮಾಡಿದ್ದಾರೆ. ಬಹಳಷ್ಟು ಪ್ರಕರಣಗಳು, ಒಂದು ನಮ್ಮ ಕರ್ನಾಟಕದ್ದು ಮೋರ್ ದೆನ್ 1000 ಕೇಸಸ್ ರೆಫರ್ ಆಗಿದ್ದಾವೆ. ಅಲ್ಲಿ ಗಂಗಾವತಿಗೆ ಸಂಬಂಧಪಟ್ಟ, ಈ ಕೋರ್ಟಿಗೆ ಸಂಬಂಧಪಟ್ಟಂತ 2 ಪ್ರಕರಣಗಳು ರಾಜಿಯಾಗಿದ್ದಾವೆ. ಸುಪ್ರೀಂ ಕೋರ್ಟ್ 2 ಪ್ರಕರಣ, ಹೌದು ಅಲ್ಲ, ಲೋಕ ಅದಾಲತ್ ಅಂದ್ರೆ ಮಧ್ಯಸ್ಥಿಕೆ 2 ಪ್ರಕರಣಗಳು ಲೋಕ ಅದಾಲತ್ ಮೀಡಿಯೇಷನ್ ಅಲ್ಲಿ 2 ಪ್ರಕರಣಗಳು ಈ ನಮ್ಮ ಗಂಗಾವತಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಸುಪ್ರೀಂ ಕೋರ್ಟ್ ವರೆಗೆ ಅವರು ಮೇಲ್ಮನವಿ ಹೋಗಿದ್ದಾರೆ. ಅದು 2 ಕೇಸುಗಳು, ಒಂದು ಚೆಕ್ ಬೌನ್ಸ್ ಕೇಸು, ಇನ್ನೊಂದು ಸಿವಿಲ್ ಕೇಸು. ನೇಚರ್ ಆಫ್ ಕೇಸು
ಡಿಕ್ಲರೇಷನ್ ಅಂಡ್ ಇಂಜರಿ ಎರಡು ಕೇಸ್ ಆಗಿದೆ. ಎರಡು ಕೇಸ್ ಆಗಿದೆ. ಬೇರೆ ಬೇರೆ ಆಗಿ settle ಆಗಿದೆ. ಅಲ್ಲಿ ಸೆಟ್ಲ್ ಆಗಿ ಇದನ್ನ ಕಳಿಸ್ಕೊಟ್ಟಿದೀವಿ ಅವರಿಗೆ. ಅಗ್ರಿಮೆಂಟ್ ಏನು ಮಾಡ್ಕೊಂಡಿದಾರಲ್ಲ, ಕಾಂಪ್ರಮೈಸ್ ಪಿಟಿಷನ್, ಅವುಗಳನ್ನ ಸುಪ್ರೀಂ ಕೋರ್ಟಿಗೆ ಕಳಿಸ್ಕೊಟ್ಟಿದೀವಿ. ಅವರು ಅಲ್ಲಿ ಫೈನಲ್ ಆಗಿ ಅವರು ಅದನ್ನ 21, 22, 23 ಇದೇ ತಿಂಗಳು ನಾಡಿದ್ದು ಅವರು ಆದೇಶ ಮಾಡ್ತಾರೆ. ಅಂದ್ರೆ 22, 3 ದಿನದಲ್ಲಿ ಹೌದು 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 ಈ ವರ್ಷ ಅದು 15 ಡೇಸ್ ಆಯ್ತು ಮಾಡಿ ಕಳಿಸಿ. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಏಪ್ರಿಲ್ ಅಲ್ಲಿ ಆ ಮಧ್ಯಸ್ಥಿಕೆ ಸ್ಟಾರ್ಟ್ ಆಗಿದ್ದು, ಕಂಟಿನ್ಯೂಸ್ ಆಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಅವುಗಳಲ್ಲಿ 2 ಕೇಸ್ಗಳನ್ನು ಇಲ್ಲಿ ಮಾಡಿ ನಮ್ಮ ವಕೀಲರುಗಳು ಅವರ ಕಕ್ಷಿದಾರರಿಗೆ ಹೇಳ್ತಾ ಇದ್ದಾರೆ, ಲೋಕ ಅದಾಲತ್ ಮೀಡಿಯೇಷನ್ ಇವುಗಳಿಗೆ ಬನ್ನಿ, ಬೇಗ ಬೇಗ ಕೇಸ್ಗಳನ್ನು ತೀರ್ಮಾನ ಮಾಡಿಕೊಳ್ಳಿ, ನಿಮಗೆ ಬೇಕಾದಾಗೆ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಶೀಘ್ರವಾಗಿ ನ್ಯಾಯ ಸಿಗ್ತದೆ, ಕಡಿಮೆ ಖರ್ಚಿನಲ್ಲಿ ನ್ಯಾಯ ಸಿಗ್ತದೆ, ಮುಂದೆ ಅಪೀಲ್ ಇರುವುದಿಲ್ಲ. ಇವೆಲ್ಲವನ್ನು ಅವರು ಅವರ ಕಕ್ಷಿದಾರರಿಗೂ ತಿಳಿಸಿಕೊಂಡು ಅವರು ಮಾಡ್ತಾ ಇದ್ದಾರೆ. ಆದರೂ ನಮ್ಮ ಕಕ್ಷಿದಾರರಿಗೆ ಏನಾಗಿದೆ ಅಂದರೆ ಸ್ವಲ್ಪ ಇನ್ನೊಂಚೂರು ಅವರಿಗೆ ಅವೇರ್ನೆಸ್ ಬೇಕು. ಅದಕ್ಕೋಸ್ಕರ ನಿಮ್ಮಿಂದಲೂ ಸ್ವಲ್ಪ ನಮಗೆ ಅದು ಸಹಕಾರ ಇದ್ದರೆ ಪ್ರಚಾರ ಚೆನ್ನಾಗಿ ಆಗ್ತದೆ, ಕಕ್ಷಿದಾರರಿಗೆ ಎಲ್ರಿಗೂ ಗೊತ್ತಾಗ್ತದೆ. ನಿಟ್ಟಿನಲ್ಲಿ ನಾವು ಕರೆದು 2021 ಲೋಕಾಯುಕ್ತದಲ್ಲಿ ಗಂಗಾವತಿ, ಕನಗೇರಿ ಮತ್ತು ಕಾಟಗಿ 3 ತಾಲೂಕಿನ ಗಂಗಾವತಿ, ಕನಗೇರಿ, ಕಾಟಗಿ 3 ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ ನಮ್ಮ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಕಕ್ಷಿದಾರರಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳೋದಾದ್ರೆ, ಆ ಲೋಕಾಯುಕ್ತನಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ದ್ವೇಷ, ಅಸೂಯೆ ಭಾವನೆ ಉಳಿಯುತ್ತೆ, ಅದ್ರ ಜೊತೆಗೆ ಹಣ ಉಳಿಯುತ್ತೆ, ಅದ್ರ ಜೊತೆಗೆ ಸ್ನೇಹ ಸಂಬಂಧ ಗಟ್ಟಾಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಅತಿ ಶೀಘ್ರವಾಗಿ ನ್ಯಾಯ ಪಡ್ಕೊಳ್ಳೋದ್ರಿಂದ ತಮಗೂ ಕೂಡ ಸಮಯ ಕಾಲಾವಕಾಶ ಉಳಿಯುತ್ತೆ. ಇಲ್ಲಿ ಸಾಕಷ್ಟು ನಮ್ಮ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರತಿ ಸಾರಿ ನಾವು ಲೋಕಾಯುಕ್ತನಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಗಿ ನಾವು ಲೋಕಾಯುಕ್ತನಲ್ಲಿ ರಾಜಿ ಪ್ರಕರಣಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಅತಿ ಹೆಚ್ಚು ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಗಂಗಾವತಿಯಲ್ಲಿ ಕೂಡ ನ್ಯಾಯಾಧೀಶರ ಒಂದು ಸಹಕಾರದೊಂದಿಗೆ, ಅವರ ಸಹಕಾರದೊಂದಿಗೆ ಬಹಳಷ್ಟು ನಾವು ವಕೀಲರ ಮುಖಾಂತರ ಕೂಡ ನಾವು ಮಧ್ಯಸ್ಥಿಕೆಗಾರರ ಮುಖಾಂತರ ಕೂಡ ಬಹಳಷ್ಟು ರಾಜಿ ಮಾಡಿದ್ದೀವಿ. ಅದರ ಸದುಪಯೋಗವನ್ನು 3 ತಾಲೂಕಿನ ಜನ 12/9/2026 ನಡೀತಕ್ಕಂಥ ಅದರ ಲೋಕಾಯುಕ್ತನ ಅವಕಾಶವನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದೇ ನಾನು ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ. ಗೌರವಂತ ನ್ಯಾಯಾಧೀಶರೇ, ಸಂಘದ ಅಧ್ಯಕ್ಷರೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಿಕೆ ಮಿತ್ರರೇ, ಈಗಾಗಲೇ ನಮ್ಮ ಸಾಹೇಬರು ಹಾಗೂ ನಮ್ಮ ಅಧ್ಯಕ್ಷರೆಲ್ಲ ಮಾತಾಡಿದ್ದಾರೆ. ಈಗಾಗಲೇ ನಮಗೆಲ್ಲ ನಮ್ಮ ಸಾಹೇಬರೆಲ್ಲ ಹೇಳಿದ್ದಾರೆ. ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಸಹ ಮಾತಾಡಿದ್ದಾರೆ. 12/9/26 ಗಂಗಾವತಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಜರುಗಲಿದೆ. ಇದು 3ನೇ ರಾಷ್ಟ್ರೀಯ ಲೋಕ ಅದಾಲತ್. ಈಗಾಗಲೇ ಗಂಗಾವತಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಟೋಟಲ್ ಸೆಟ್ಲ್ ಆಗ್ತಾ ಇರೋದು ಕೇಸು ನಮ್ಮ ಗಂಗಾವತಿ ತಾಲೂಕಿಗೆ. ಅದಕ್ಕೆ ಕಾರಣ ನಮ್ಮ ಗೌರವಂತ ನ್ಯಾಯಾಧೀಶರು ಹಾಗೂ ನಮ್ಮ ಇಲ್ಲಿ ವಕೀಲರ ಸಹಕಾರ ಹಾಗೂ ಕಕ್ಷಿದಾರ ಸಹಕಾರ. ಸೊ ಇವತ್ತು ನಮ್ಮ ಸಾಹೇಬ್ ಹೇಳಿದ್ರೆ 1500 ಕೇಸಸ್ ಟೋಟಲ್ ಐಡೆಂಟಿಫಿಕೇಶನ್ ಆಗಿದೆ, ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ. ಅದಲ್ಲದೇನೆ ಯಾವ್ಯಾವ ರಾಜಿ ಆಗುವಂತ ಯಾವ ಕೇಸಸ್ ಇದಾವೆ ನಮ್ಮ ಪ್ರಚಾರದಿಂದ ತಿಳ್ಕೊಂಡು ಕಕ್ಷಿದಾರ ತಮ್ಮ ಎಲ್ಲಾ ಕಕ್ಷಿದಾರ ಯಾರಿದಾರೆ ಟೋಟಲ್ ಅವ್ರು ತಮ್ಮ ವಕೀಲರು ಭೇಟಿ ಆದ್ರೆ, ಸೊ ನೋಡ್ರಿ ನಮ್ದು ಏನಾದ್ರು ರಾಜಿ ಮಾಡ್ಸಿದ್ರೆ ಮಾಡ್ಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ನಮ್ಮ ಸಾಹೇಬ್ರಿಗೆ ಗಮನಕ್ಕೆ ತಂದ್ರೆ ಸಾಹೇಬರು ಅವ್ರ ಆ ಕಡೆ ವಕೀಲರು ಕರೆಸಿ ಮಾತಾಡಿಸಿ ಸೆಟಲ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಇದರಲ್ಲಿ ಬೆನಿಫಿಟ್ ಪರ್ಮನೆಂಟ್ ಲೋಕ ಅದಾಲತ್ ಏನಾದ್ರು ಸೆಟಲ್ ಆಯ್ತು ಅಂತ ಮಾಡಿದ್ರು ಅದಕ್ಕೆ ಅಪೀಲ್ ಇರೋದಿಲ್ಲ, ಯಾವ್ದು ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಅದು ರಾಜಿ ಸಂಧಾನ ಸೆಟಲ್ ಆದ್ಮೇಲೆ ಮತ್ತೆ ಯಾರು ಅಪೀಲ್ ಮಾಡಕ್ ಬರಲ್ಲ ಅಂಟಿಲ್ ಪ್ರಾವಿಷನ್ಸ್ ಇದ್ದಾಗ. ಅಂಡ್ ಎರಡನೇದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ಈ ಒಂದು ಏನ್ ಕೇಸಸ್ಗಳು ಸೆಟಲ್ ಆಗ್ತವೆ, ಸೆಟಲ್ ಆದ್ಮೇಲೆ ನಮ್ಮ ಕೋರ್ಟ್ ಫೀ ಕಟ್ಟಿರ್ತಿರಲ್ಲ ಅವು ಎಲ್ಲವೂ ರಿಫಂಡ್ ಆಗ್ತವೆ. ನಮ್ಮ ಕೋರ್ಟ್ ಫೀ ಕಟ್ಟಿದ ಎಂಟರ್ ಅಮೌಂಟ್ ಅದನ್ನು ಮಾಡ್ತಾ ಇದ್ದಾರೆ. ಅಂಡ್ ರಿಗಾರ್ಡಿಂಗ್ ದಿ MVC ಕೇಸ್ ಸಾಹೇಬರು ಹೇಳಿದ್ದಾರೆ, ಈಗ 5 ಲಕ್ಷ ರೂಪಾಯಿ ತನಕ ಏನಾದ್ರು ಒಂದು ಆಕ್ಸಿಡೆಂಟ್ ಕೇಸ್ ಅಲ್ಲಿ ಅಮೌಂಟ್ ಡೆಪಾಸಿಟ್ ಆಗಿ ಅವಾಗೆಲ್ಲ ಮುಂಚೆ ಡೆಪಾಸಿಟ್ ಮಾಡಿಸ್ತಾ ಇದ್ರು 60/40 ಅಂತ. ಆ ತರ ಇಲ್ಲ, 5 ಲಕ್ಷ ರೂಪಾಯಿಗಿನ ಅಮೌಂಟ್ ಒಳಗಡೆ ಇತ್ತು ಅಂದ್ರೆ ಅಷ್ಟು ಅಮೌಂಟ್ ರಿಲೀಸ್ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಆಗ್ಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ. ಆದ್ರಿಂದ ಗಂಗಾವತಿ, ಕನಕಗಿರಿ ಮತ್ತು ಕಾಟಗಿ, ಈಗ ಕಾಟಗಿ ಪರ್ಮನೆಂಟ್ ಕೋರ್ಟ್ ಆಗಿರೋದ್ರಿಂದ ಈ ಸಲ ಲೋಕ ಅದಾಲತ್ ಅಲ್ಲೇ ಆಗಿರ್ತದೆ. ಸೊ ಅದು ಎಲ್ಲ ಈ ನಮ್ಮ ಭಾಗದ ಏನೈತಲ್ಲ ಆ ಎಲ್ಲಾ ಕಕ್ಷಿದಾರರು ತಮ್ಮ ವಕೀಲರನ್ನ ದಯವಿಟ್ಟು ಭೇಟಿಯಾಗಿ ಟ್ರೈ ಮಾಡ್ರಿ. ಯಾವ್ದಾದ್ರು ಸೆಟಲ್ಮೆಂಟ್ ಆಗ್ಲಾರು ಸಮತ್ವನು ಆಗ್ತಾ ಇರ್ತವೆ ಒಂದ್ಸರಿ ಸ್ವಲ್ಪ. ಯಾಕಂದ್ರೆ ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು, ವೇಟ್ ಬಹಳ ಟೈಮ್ ಇದಾಗುತ್ತೆ. ಅದೆಲ್ಲ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಮೂಲಕ ನಾವು ಮನವಿ ಮಾಡ್ತೀವಿ.